ರುದ್ರ ಇನ್ಮ್ಯಾಕೆ ಆ ಟೀಚರ್ ಅವನ್ ಕೂಡ ಮಾತಾಡಕ್ಕೂ ಇಲ್ಲ. ಮೈಲಿ ದೂರ ಇರಬೇಕು. ನನ್ನ ಮನಸ್ಸಿನಾಗೆ ಕುಸ್ತಿ ಬಿಟ್ಟು ಬೇರೆ ಏನೂ ಯೋಚನೆ ಬರಬಾರ್ದು. ಬೆಳ್ಳಿ ಇದಕ್ಕೆ ನೀನೇ ಏನಾದರೂ ದಾರಿ ತೋರಿಸು. ಬೆಳ್ಳಿ ಏನೋ ನಮ್ಮ ಹುಡುಗಿ ನಿಂತವ ಕಷ್ಟ ಸುಖ ಹೇಳ್ಕೊಂಡ್ರೆ ಹಿಂಗ ಓಡೋಗೋದು. ನಿಂತ್ಕೊಳ್ಳೆ ಬೆಳ್ಳಿ ನಿಂತ್ಕೊಳ್ಳೆ. ಅಯ್ಯೋ ನಿರ್ಮನೆ ಕಯೋಗ. ಅಯ್ಯಪ್ಪ, ನಿನ್ನಿಂದ ಓಡಿ ಕಲ್ಲೆಲ್ಲ ಬಾಯಿ ಬಂದಂಗಾಯ್ತು. ಅಲ್ಲ, ಆ ಟೀಚರ್ ನಿಂದ ದೂರ ಹೋಗೋ ದಾರಿ ತೋರಿಸು ಅಂತಂದ್ರೆ ನಿಂಗ ಓಡಿಸ್ಕೊಂಡ್ಬರೋದು. ಅಯ್ಯಪ್ಪ, ಅಂಜನಿಯ ಏನಾಯ್ತಣ್ಣ? ಊದ್ಕೊಂಡ್ಬಿಡ್ತಾಯಿ ತೊಳಬೇಕು. ಬೆಳ್ಳಿ ಒಳ್ಳೆ ಮಳ್ಳಿ ಕಣಮಿ ನೀನು. ಟೀಚರ್ ಅಮ್ಮನ ಕಣ್ಣಿಗೆ ಕಾಣಿಸ್ಕೋಬಾರ್ದು ಅಂತ ನಾನಿದ್ರೆ ಟೀಚರ್ ಅಮ್ಮಂತವನ್ನೇ ಕರ್ಕೊಂಬರ್ತೀಯಾ? ಇರ್ಲಿ, ಮಾಡ್ತೀನಿ ನಿನಗೆ. ನನ್ನ ಮನಸ್ಸಾರಕ್ಕೂ ಮುಂಚೆ ಮೊದಲು ನಾನು ಇಲ್ಲಿಂದ ಕಟಾಯಿಸ್ಕೋತೀನಿ. ಸರಿ ನಡೀರಿ, ಎಲ್ರೂ ಸೇರಿ ತಗೋಣ. ನನ್ ಕೈಯಲ್ಲಿ ಆಗಕ್ಕಿಲ್ಲ ಅಪ್ಪ. ನಾನು ಲುಡ್ರನ್ ತಲ ಬೇರೆ ತರ ಅಲ್ಲ. ನನ್ ಕೈಲಿ ಯಾವ ಕೆಲ್ಸನೂ ಆಗಕ್ಕಿಲ್ಲ ಅನ್ನಲ್ಲ, ಎಲ್ಲ ಕೆಲ್ಸ ಆಯ್ತದೆ. ಸುಮ್ಕಿರ್ಲ, ಈ ಸ್ಕೂಲ್ಗೆ ಹೋಗ್ಬೇಕಾಯ್ತದೆ. ಆಗಕ್ಕಿಲ್ಲ, ನನ್ ಕೈಲಿ ಆಗಕ್ಕಿಲ್ಲ. ನೀವಿದ್ದೀರಲ್ಲ, ನಿಮ್ಮನ್ನ ನಂಬ್ಕೊಂಡ್ರೆ ಯಾವ ಕೆಲ್ಸನೂ ಆಗಲ್ಲ. ಬನ್ನಿ ಸೈಡ್ಗೆ, ನಾನೇ ತಳ್ತೀನಿ. ಅಣ್ಣ ತಳ್ತೀನಿ. ಬೆಳ್ಳಿ, ಎಂತ ಕಷ್ಟಕ್ಕೆ ಸಿಗಾಕ್ಸ್ಬಿಟ್ಟೆ ನೀನು. ಆ ಟೀಚರ್ ಅಮ್ಮಗೆ ಸಹಾಯ ಮಾಡದೆ ಇರೋಕ್ಕೂ ಆಯ್ತಾ ಇಲ್ಲ, ಇಲ್ಲಿಂದ ಒಟ್ಟೋಗೋಕ್ಕೂ ಆಯ್ತಾ ಇಲ್ಲ. ಏನು ಮಾಡಲಿ ಬೆಳ್ಳಿ, ಏನು ಮಾಡಲಿ? ಹೋಗ್ಲಾ? ಸರಿ, ಇಲ್ಲೇರು. ರುದ್ರನ ಬಲ್ಟಿದಲ್ಲಿ ಎಲ್ಲ ಕೆಲ್ಸ ಹಾಳಾಯ್ತು. ಇದೇನ್ ಅಣ್ಣಯ್ಯ ದೇವಸ್ಥಾನ ಸುತ್ತೊಳಗೆ ಮಾಡಿದ್ದಾನೆ. ಬೇಡ, ಹೆಣ್ಣೆಕ್ಳು ಈ ಥರದ ಕೆಲಸ ಮಾಡಬಾರ್ದು. ನೀವು ಸುಮ್ಕಿರಿ. ಬೆಳ್ಳಿ, ಇವತ್ತು ನನಗೆ ಎಂಥ ಕೆಲಸ ಕೊಟ್ಬಿಟ್ಟಲ್ಲ ನೀನು. ಇವತ್ತಾಗಿತ್ತು ನಿನಗೆ. ಇವತ್ತು ಫಿಟ್ಟು ಇಲ್ಲ, ಉತ್ಸಾಹನೂ ಇಲ್ಲ. ನೋಡ್ತಾ ಇರ. ಜೈ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್. ಈ ಹಳ್ಳಿಲಿ ಯು ಆರ್ ದಿ ಓನ್ಲಿ ಪರ್ಸನ್ ಹೂ ನೋ ದಿ ವ್ಯಾಲ್ಯೂ ಆಫ್ ದಿ ಎಜುಕೇಶನ್. ಹೇ ಕೊಟ್ಲೆ, ಈ ಅಣ್ಣಂಗೆ ಏನಾಗೈತ್ಲಾ? ರಾಜ್ಕೊಂಡು ನುಳಿತೋಳಲ್ಲ. ನೀವು ನನಗೆ ತುಂಬಾನೇ ಸಹಾಯ ಮಾಡ್ತಿದ್ದೀರಾ. ಇಟ್ಸ್ ಗೆಟಿಂಗ್ ಲೇಟ್. ಬಾಯ್. ಕೈ ಕೊಡ. ಬಳಪ ಅಕ್ಷರ ಗೀಚ್ದಂಗೆ
ಪ್ರೀತಿ ಪದವೇ ಆದಂಗೆ ಉಸಿರೇ ಸುವಾಲಿ ಹಂಗೆ ಓ ತಂಗಾಳಿ ನನ್ನ ತಬ್ಬಂಗೆ ಬಿಸಿಲಿಗೂ ಮಳೆಗೂ ಕದನವೇ ಆದಂಗೆ ಏ ಬೆಳ್ಳಿ, ಆ ಟೀಚರ್ ಅಮ್ಮ ಮಳೆ ಬಿಲ್ಲೆ ಅದೇನೋ ಇಂಗ್ಲಿಷ್ ನಲ್ಲಿ ಅದೇನೇನೋ ಹೇಳ್ತಿದ್ರು. ನಿನ್ಗೇನಾದ್ರು ಅರ್ಥ ಆಯ್ತಾ? ನಿನಗೂ ಅರ್ಥ ಆಗ್ಲಿಲ್ವಾ? ನನಗೂ ಅರ್ಥ ಆಗ್ಲಿಲ್ಲ. ಆದ್ರೆ ಒಂದ್ ಅರ್ಥ ಆಯ್ತು ಬೆಳ್ಳಿ, ಆ ಟೀಚರ್ ಅಮ್ಮ ನಗ್ನಗ್ತಾ ಹೇಳ್ತಿದ್ರು. ಹೋಯ್ತಲ್ಲಕ್ಕ, ಎಲ್ಲ ಹೋಯ್ತು. ಇವತ್ತು ಆ ಸಿಟಿ ಹುಡುಗಿ ಊರ್ನವ್ರ ಮುಂದೆ ನಿನ್ನ ಮರವಾದೆ ಆರಾಜ್ ಹಾಕ್ಬಿಟ್ಲಲ್ಲಕ್ಕ. ಆಗ್ಬೇಕಾಗಿದ್ದ ಮದುವೆನ ನಿಲ್ಲಿಸಿ ಗಂಡನ ಮನೆಗೆ ಹೋಗಿ ಗೇಮೇ ಮಾಡ್ಬೇಕಾಗಿದ್ದ ಹುಡುಗಿಗೆ ಓದು ಬರ ಅಂತ ತಲೆ ಕೆಡಿಸಿ ಈ ಸ್ಕೂಲ್ ಕಳ್ಸ್ಬಿಟ್ಲು. ನಿನ್ಗೇನು ರೋಸನೆ ಬರಕಿಲ್ವಾ? ಅಲ್ಲ ಅಕ್ಕ, ಈ ಊರ್ನಾಗೆ ಮೀಸೆ ಹೊತ್ತು ಗಂಡಸ್ರೆ ನಿನ್ನ ಮಾತಿಗೆ ಎದುರಾಡಕ್ಕಿಲ್ಲ. ಅಂತದ್ರಾಗೆ ಓದಿದೀನಿ ಅನ್ನೋ ಕೊಬ್ಬನಾಗೆ ಆ ಜಡೆ ಬಿಟ್ಟಿರೋ ಹೆಣ್ಣು ನಿನ್ನ ಮುಖದ ಮೇಲೆ ಮಾತಾಡ್ಬಿಟ್ಲಲ್ಲಕ್ಕ. ಇಲ್ಲಿ ಮಠ ಈ ಊರ್ನಾಗೆ ಯಾರ ಬಾಯಲ್ಲೂ ಶಾಲೆ ಅನ್ನೋ ಪದಾನೇ ಬಂದಿರ್ಲಿಲ್ಲ. ನೀನ್ ಹಾಕಿದ ಗೆರೆ ದಾಟಿ ಯಾರೋ ಅವ್ರ ಮಕ್ಳು ಮರಿನ ಓದ ಕಟ್ಸಿರ್ಲಿಲ್ಲ. ಅಂತಾದಾಗೆ ಇವತ್ತು ಬಂದು ಹುಡುಗಿ ದಾಟಿಸ್ಬಿಟ್ಲಲ್ಲಕ್ಕ. ಗಾಡಿ ತೆಗಿಲ ರುದ್ರ. ಎತ್ಕಡ್ಗವ ಇವತ್ತೊಬ್ರು ನನಗೆ ಸಾನೆ ಕೆಣಕ್ಬಿಟ್ರು. ಈ ಭುವನೇಶ್ವರಿ ತಾಕತ್ ಏನು ಅಂತ ಅವ್ರಿಗೆ ತೋರ್ಸ್ಕೊಟ್ಬಿಟ್ಟು ಬರುವ ಬರ. ಆಗ ನಾನು ಕೊಬ್ಬಿದ ಕುರಿಗೆ ಬುದ್ಧಿ ಕಲ್ಸಕ್ಕೆ ಹುಲಿನ ಕರ್ಕೊಂಡು ಹೋಗ್ಬೇಕು. ಹುಲ್ ತಿನ್ನೋ ಕರನಲ್ಲ. ಬಾರ್ಲ. ಅಲ್ಲ, ನಮ್ಮ ಅಕ್ಕನ ಎಡ ಬಲದಾಗೆ ಹೊಸಿ ಜಾಗ ಮಾಡ್ಕೊಳ್ಳೋಣ ಅಂದ್ರೆ ಬುಡುಕ್ ಬುಡುಕ್ ಅಂತ ಕಾಲ್ ಬುಡಕ್ಕೆ ತಳ್ತಾಳಲ್ಲಪ್ಪ. ಎಲ್ರು ಎದೊಳಿ. ಈ ರುದ್ರನಿಗೆ ಏನಾಗೈತ್ಲ? ಈ ಟೀಚರ್ ಅಮ್ಮನ ಜೊತೆ ನಮ್ಮ ಸ್ಕೂಲ್ ಕಳಿಸ್ತಾನಲ್ಲ, ನಮಗೂ ಅದೇ ಅರ್ಥ ಆಯ್ತಿಲ್ಲ. ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೈ ಸದಾ ಪೂಜಿತ. ಎಲ್ಲ ಕೂತ್ಕೊಳ್ಳಿ. ಹೆಡ್ ಮಾಸ್ಟ್ರೇ, ನೋಡಿ ಇವಳು ಪಾಠನೇ ಶುರು ಮಾಡ್ತಿದ್ದಾಳೆ. ಇಷ್ಟು ವರ್ಷ ಈ ಊರಲ್ಲಿ ನಡೆದೇ ಇರೋದು ಈಗ ನಡೀತಾ ಇದೆ. ಅದು ಭುವನೇಶ್ವರಿ ಅವನ್ಗೆ ಇದಾಕೊಂಡು ಇನ್ ಮುಂದೆ ಯಾರಿಗೇನು ಕಾದಿದೆಯೋ ಏನೋ. ಸರ್ 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 ನಿಂತ್ಕೊಳ್ಳಿ. ನಮಸ್ಕಾರವ. ನಿನ್ನ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋ ಟೀಚರ್ನ ಹದ್ ಬಸ್ನಲ್ಲಿ ಇಟ್ಕೊಳ್ದೆ ಇರೋ ನೀನು ಯಾವ ಸೀಮೆ ಹೆಡ್ ಮೇಸ್ಟ್ರಯ್ಯ? ಎಲ್ಲಿ ಅವಳು? ಅದು ಕ್ಲಾಸಲ್ಲಿ ಪಾಠ ಮಾಡ್ತಾಳವ. ರುದ್ರ, ಅವ್ವ ಅವಳನ್ನ ಕರ್ಕೊಂಡ್ ಬಾ. ಹೋಗ್ಬೇಕಾವ? ಸರಿವಾ, ಕರ್ಕೊಂಬತ್ತೀನಿ.
ಅಯ್ಯೋ ದೇವ್ರೆ, ನನ್ನ ಎದೆ ದಸಕ್ಕಂತೈತಲ್ಲ. ಅವ್ವ ಬೇರೆ ಟೀಚರ್ ಅಮ್ಮನ ಕರ್ಕೊಂಬ ಅಂತವಳೆ. ಏನು ಮಾಡಲಿ? ಸರ್ ನಿಂತ್ಕೊಳ್ಳಿ, ಸರ್ ನಿಂತ್ಕೊಳ್ಳಿ. ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ರಿ. ಈ ಸುತ್ತಮುತ್ತ ಹತ್ತೂರಲ್ಲಿ ನನ್ನ ಮಗಳಿಗೆ ಗಂಡು ಸಿಗಕ್ಕಿಲ್ಲ. ನನ್ನ ಮಾತು ಕೇಳಿ, ನಿಮ್ಮ ಮಗಳು ಓದಿದ್ರೆ ಖಂಡಿತವಾಗ್ಲೂ ಅವ್ಳ ಜೀವನ ಚೆನ್ನಾಗಿರುತ್ತೆ. ನನ್ನ ನಂಬಿ. ನಿಮ್ಮ ಮಾತು ಕೇಳಕಂಡ ಚಾಪೆ ಸುತ್ಕೊಂಡು ಹೋಗುದೆ. ನಮ್ಮ ಪಾಡಿನ ಬೇರಿಕೆ ನಮ್ಮನ್ನು ಬಿಟ್ಬಿಡಿ. ನಿಮಗೆ ಶಿಕ್ಷಣ ಇದ್ದಿದ್ರೆ ಓದಿ ಜೀವನ ರೂಪಿಸ್ಕೋಬೇಕಾಗಿರೋ ಹುಡುಗಿಗೆ ಮದುವೆ ಮಾಡ್ತಿರ್ಲಿಲ್ಲ. ನೀವು ಓದಿದಿದ್ರೆ ನಿಮ್ಮ ಮಗಳಿಗೆ ಯಾವ ವಯಸ್ಸಿಗೆ ಮದುವೆ ಮಾಡಬೇಕಿತ್ತು ಅಂತ ತಿಳಿದಿರೋದು. ನಿಮಗೆ ಯಾರು ಓದ್ಬಿಡಿ ಅಂತ ಹೇಳಿದಾರೋ, ನಿಮಗೆ ಕಷ್ಟ ಬಂದಾಗ ಅವ್ರು ನಿಮ್ಮ ಜೊತೆಗೆ ನಿಲ್ಲಲ್ಲ. ಹುಡುಗಿ, ಈ ಊರ್ನಾಗೆ ಪ್ರತಿಯೊಂದ್ ಮನೆಗೂ ಹೆಜ್ಜೆ ಹೆಜ್ಜೆಗೂ ಸುಖ ದುಃಖದಾಗ ನಿಂತೀವನೆ. ಹೌದು ಅಲ್ವೋ? ಹೌದು ಹೌದು. ನಮ್ಮ ಊರಿನ ಯಾರು ನೀವು? ಜೈ. ಏನೋ ಈ ಊರ್ನವ್ರಿಗೆ ನಾನು ಏನು ಮಾಡಿಲ್ಲ ಅಂತಿದ್ದೆ. ನಾಲ್ಕು ಅಕ್ಷರ ಕಲ್ತೀವ್ನಿ ಅಂತ ಮದ ನೆತ್ತಿಗೆ ರೈತ ನಿನಗೆ? ಇಲ್ಲ ಮೇಡಮ್, ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿರ್ಬೇಕು. ಇಲ್ಲಿ ನೋಡಿ, ಇವಳು ಇನ್ನೂ ಚಿಕ್ಕ ಹುಡುಗಿ, ಮದುವೆ ಆಗೋ ವಯಸ್ಸಲ್ಲ, ಓದೋ ವಯಸ್ಸು. ಯಾಕೆ ಓದು ಓದು ಅಂತ ಬಡ್ಕೋತ್ಯಾ? ಓದ್ದೇ ಇರೋರೇನ್ ಜೀವನ ಮಾಡ್ತಿಲ್ವಾ? ತಲೆ ತುಂಬ ದುರಂಕಾರ ತುಂಬ ಇದ್ದೆ ನಮಗ್ ಬೇಕಾಗಿಲ್ಲ. ಮೇಡಮ್, ವಿದ್ಯೆ ದುರಂಕಾರನ ಕಲ್ಸಲ್ಲ, ವಿದ್ಯೆ ವಿವೇಕ ಮತ್ತು ವಿವೇಚನ ಕಲ್ಸುತ್ತೆ. ನಿಮ್ಮ ಪ್ರಕಾರ ಜನಗಳೆಲ್ಲ ಓದೆ ಜೀತ ಮಾಡ್ಕೊಂಡೇ ಇದ್ಬಿಡ್ಬೇಕಾ? ಲಕ್ಷ ಲಕ್ಷ ಕೊಟ್ಟು ಓದಿ ಈಗ ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮೂರ್ ಬಿಟ್ಟು ಬೇರೆ ಊರಿಗೆ ಬಂದು ಬೇರೆಯವ್ರ ಕೈ ಕೆಳಗೆ ಜೀತನೇ ತಾನೇ ಮಾಡ್ತಾ ಇರೋದು. ಮೇಡಮ್, ನಾನು ಮಾಡ್ತಿರೋದು ಜೀತ ಅಲ್ಲ, ನಾನು ಮಾಡ್ತಿರೋದು ಸರ್ಕಾರದ ಕೆಲಸ. ಹೆಚ್ಚಿಗೆ ಮಾತ್ಬೇಡ. ಈ ಶಾಲೆ ನಂದು, ಈ ಜಾಗ ನಂದು. ಈಗಲೇ ಇದಕ್ಕೆ ಬೀಗ ಹಾಕಿಸ್ತೀನಿ. ಈ ಊರ್ನಾಗೆ ನಿನಗೆ ಪಾಠ ಮಾಡೋದಕ್ಕೆ ನಾನು ಬಿಡಕ್ಕಿಲ್ಲ. ರುದ್ರ, ಎಲ್ಲರನ್ನು ಆಚೆ ಕಳಿಸಿ ಈ ಸ್ಕೂಲ್ ಬೀಗ ಹಾಕ್ಲಾ. ಅಯ್ಯೋ ಅವರೇ, ದಯವಿಟ್ಟು ಹಂಗೆಲ್ಲ ಮಾಡಕ್ ಹೋಗ್ಬಿಡಿ ಅವರೇ. ಟೀಚರ್, ಸುಮ್ಮನೆ ಅವ್ವ ಹೇಳ್ದಂಗೆ ಕೇಳಿ, ಯಾಕೆ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಾ? ನೋಡಿ, ನೀವು ಯಾರು ಭಯ ಪಡಬೇಕಾಗಿಲ್ಲ. ಮೇಡಮ್, ಈ ಜಾಗ ನಿಂದೇ ಇರ್ಬೋದು, ಆದ್ರೆ ಇದು ಅನುದಾನಿತ ಶಾಲೆ. ಈ ಶಾಲೆ ನಡೆಸ್ತಿರೋದು ಸರ್ಕಾರ. ಸರ್ಕಾರದ ರೂಲ್ಸ್ ಪ್ರಕಾರ ಈ ಶಾಲೆನ ಮುಚ್ಚಿ ಅಂತ ಹೇಳಕ್ಕೆ ಯಾವ ಅಧಿಕಾರನೂ ಇಲ್ಲ ಮೇಡಮ್. ನಂತವನೇ ಕಾನೂನು ಮಾತಾಡಿಯ? ಅದೇ ಸರ್ಕಾರದ ನಿಯಮದ ಪ್ರಕಾರ ಒಂದು ಸ್ಕೂಲ್ ನಡಿಬೇಕು ಅಂದ್ರೆ 25 ಐಕ್ಳು ಇರಬೇಕು. ಇಲ್ಲದೆ ಹೋದ್ರೆ ಈ ಸ್ಕೂಲ್ ಮುಚ್ಬೋದು ಅಂತ ಸರ್ಕಾರನೇ ಹೇಳೈತೆ. ನನ್ನ ಮಾತು ಮೀರಿ ಒಬ್ರನ್ನಾದ್ರೂ ನಿನ್ನ ಕೈ ಕರ್ಕೊಂಡು ಬರಕ್ಕಾಯ್ತದ? ಆಗಕ್ಕಿಲ್ಲ. ನಿನ್ನ ಜೀವನ ಬೇರೆ ಕಡೆ ನೋಡ್ಕೋ. ಸರಿ ಮೇಡಮ್, ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ನಾನು ಕೇಳೋ ಒಂದೇ ಒಂದು ಮಾತನ್ನ ನೀವು ನಡೆಸ್ಕೊಟ್ರೆ ನಾನು ಈ ಸ್ಕೂಲ್ನ ಬಿಟ್ಟು ಹೋಗ್ಬಿಡ್ತೀನಿ. ನೀನು ನನ್ನ ಮಾತು ಕೇಳ್ತೀವಿ ಅಂದರೆ ಆಗಲ್ಲ ಅನ್ನೋ ಮಾತೇ ಇಲ್ಲ. ಅದೇನು ಕೇಳು. ಈ ಊರಲ್ಲಿ ಯಾರಾದರೂ ಒಬ್ರು ಅವ್ರ ಹೆಸರನ್ನ ಬರ್ ತೋರಿಸ್ಲಿ. ನೀವು ಸರ್, ನೀವು ಮೇಡಮ್, ನೀವು
ನಾನು ರಸ್ತೆಲಿ ಬರ್ತಾ ನೋಡಿದೆ ನಿಮ್ಮ ಹುದ್ದಪ್ಪಗೆ ಶುಭ ಕೋರಿ ಫ್ಲೆಕ್ಸ್ ಹಾಕಿದ್ರಲ್ಲ ಅದರಲ್ಲೇ ತುಂಬ ಪದಗಳು ತಪ್ಪಿತ್ತು. ನಮ್ಮ ಹೆಸರು ನಮಗೆ ಓದೋಕ್ಕೆ ಬರೆಯೋಕ್ಕೆ ಬರಲಿಲ್ಲ ಅಂದರೆ ಅದಕ್ಕಿಂತ ದೊಡ್ಡ ಅವಮಾನ ಇಲ್ಲ. ವಿದ್ಯಾಭ್ಯಾಸ ಅಂದರೆ ಏನು ಅಂತ ಎಲ್ರಿಗೂ ನಾನು ತಿಳಿಸ್ತೀನಿ. ನಿಮ್ಮ ಕೈಯಲ್ಲೇ ನಿಮ್ಮ ಹೆಸರನ್ನ ಖಂಡಿತವಾಗ್ಲೂ ನಾನು ಬರ್ಸೇ ಬರ್ತೀನಿ. ಯಾರಾದರೂ ಒಬ್ರು ಅವ್ರ ಹೆಸರನ್ನ ಬರ್ತು ತೋರಿಸ್ಲಿ. ಮೇಡಮ್ ನೀವು ಇದೇನೇ ಕಯ ಆ ಟೀಚರ್ ಅವ ಕೊಟ್ಟಿದ್ದು ಪೆನ್ ಹಿಡ್ಕೊಂಡು ಅದ್ಯಾಕೆ ಮಾವಯ್ಯ ಅಂಗಡಿಯ? ಅಲ್ಲ ಕಣಯ್ಯ, ಅವ್ಳು ಯಾವಳು ನಮ್ಮ ಅಕ್ಕ ಹಿಂಗೆ ಸವಾಲಕ್ಕೆ ಹೋದ್ರು ನೀನು ಸುಮ್ಕಿದಂತಲ್ಲ, ಇದೇನಾ ನೀನ್ ನಮ್ಮ ಅಕ್ಕ ಹಿಂಗೆ ಕೂಡ ಮರ್ವಾದೆ? ಅದು ಅದು ಈ ಸ್ಕೂಲ್ ವಿಷಯ ಮಾವಯ್ಯ, ನಂಗೆ ತಲೆ ಬುಡ ಅರ್ಥ ಆಗಕ್ಕಿಲ್ಲ. ನಮ್ಮ ಅಕ್ಕ ಇನ್ ಮುಂದೆನೆ ದನಿ ಎತ್ತಿ ಮಾತಾಡ್ದವ್ಳು ಮುಂದೆಲೇನ ತಾರಾಡಕ್ಕೆ ತಲೆ ಬುಡ ಯಾಕೆ ಅರ್ಥ ಆಗ್ಬೇಕು? ಅದು ಅವಮ್ಮ ಈ ಕೋರ್ಟು ಕಚೇರಿ ಅಂತ ಏನೇನು ಹೇಳ್ತಿದ್ಲು. ಬೇರೆ ಊರಿನಾಗೆ ಈ ಸ್ಕೂಲ್ ಐತೆ, ನಮ್ಮೂರಿನಾಗ ಇಲ್ವಲ್ಲ, ಅದಕ್ಕೆ ನಮ್ಮ ಅವ್ನ ತಲೆಬೇನೆ ಆಗ್ಬಾರ್ದು ಅಂತ ಸುಮ್ಕಾದೆ. ನನಗೆ ಬೇರೆ ಓದೋಕ್ಕೂ ಬರೋಕ್ಕಿಲ್ಲ, ಬರೆಯೋಕ್ಕೂ ಬರೋಕ್ಕಿಲ್ಲ. ಇದ್ರಾಗೆ ನಿಂಗೆ ಯಾವ ತಪ್ಪು ಇಲ್ಲ ಬಿಡು ಮಗ. 4 ಅಕ್ಷರ ಕಲ್ತೀವಿ ಅನ್ನೋ ದುರಹಂಕಾರ ಅವಳಿಗೆ. ವಿದ್ಯೆ ಕಲ್ತ್ರೆ ಗುಣ ಸಂಸ್ಕಾರನ ನೈವೇದ್ಯ ಮಾಡ್ದಂಗೆ. ಹೆಣ್ಣ ಅವಳು ಹೆಮ್ಮಾರಿ. ಅವ ಅವ್ರು ಹಂಗಿಲ್ಲ, ಸಾನೆ ಒಳ್ಳೆಯವರು. ಇದೇನು ಅಳಿಮಯ್ಯ ಹಿಂಗೆ ಹೇಳ್ಬಿಟ್ಟೆ? ಆ ಅಮ್ಮನ ಬಗ್ಗೆ ನಿನ್ಗೆ ಆಟನ್ ಗೊತ್ತಾ? ನನ್ಗೇನು ಗೊತ್ತು, ಊರ್ ಜನ ಹಂಗೆ ಮಾತಾಡ್ಕೊತಿದ್ರು. ಅತ್ತೆವಂಗೆ ಹಂಗಂದೋಳು ಒಳ್ಳೊಳ್ಳೆ ಹೆಂಗಾಯ್ತಾಳೆ? ಆ ಅಮ್ಮನ್ನ ಊರೆಲ್ಲ ಮೆರವಣಿಗೆ ಮಾಡಿಸಿ ಕಂಬು ಕಟ್ಟಾಕಿ ಚಾಟಿ ತಗೊಂಡು ನಾಳಕ್ ಬೀಸ್ಬೇಕು. ಆಗ ನೀನು ಒಪ್ಕೋತೀನ್ರದ್ರ. ಹೆಣ್ಮಕ್ಳ ಮೇಲೆ ಕೈ ಮಾಡೋದು ಒಳ್ಳೆ ಗಂಡಸರ ಲಕ್ಷಣ ಅಲ್ಲ. ಅವನು ಸೊಕ್ಕು ಮುರಿಬೇಕು. ಸರಿಯಾಗಿ ಹೇಳಿದ್ರೆ ಅತ್ತೆವ. ಮವ ಅವಳ ಕೈಯಲ್ಲೇ ಕೈ ಮುಗಿಸಿ ಅತ್ತೆವನ ಹತ್ರ ಕ್ಷಮೆ ಕೇಳ್ಸಂಗ್ ಮಾಡ್ಬೋದಲ್ಲ? ಎಂತ ಮಾತು ಹೇಳ್ಬೇಕು ಸೇ, ನಿನ್ನಂತ ಒಂದು ಹೆಣ್ಣು ನಮ್ಮ ರುದ್ರನ್ ಬೆನ್ಗಿದ್ರೆ ಸಾಕಾಗೋಯ್ತು ನೋಡು. ಇಡೀ ಊರೇ ಅವನ್ ಕಾಲ್ ಕೆಳಗ್ ಬೀಳ್ತೈತೆ. ಮವ ನಿಮ್ಮ ಅವ್ವನ ಮೇಲೆ ಹೇಗ್ ಗೌರವ ಐತೆ ಅಂತ ನಂಗೆ ಸಂದ ಗೊತ್ತು. ಊರಿನ ಜನ ಎಲ್ಲ ಅತ್ತೆವನ್ನ ಎಲ್ಲಿಟ್ಟಿದ್ದಾರೆ, ಅವ್ರ ಮುಂದೆ ಹೆಂಗಿರ್ಬೇಕು ಅಂತ ಆ ಕೊಬ್ಬಿದ ಕೋಳಿಗೆ ಹೇಳ್ಕೊಡು. ಅತ್ತೆವನ ಹತ್ರ ಬಂದು ಕ್ಷಮೆ ಕೇಳಂಗ್ ಮಾಡು. ರುದ್ರ, ನೀನೇನ್ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. 4 ಅಕ್ಷರ ಕಲ್ತೀವ್ನಿ ಅಂತ ಕೊಬ್ಬಲ್ ಮೆರಿತಿರೋ ಅವಳು 4 ಜನದ ಮುಂದೆ ನನ್ನ ಹತ್ರ ಬಂದು ಕ್ಷಮೆ ಕೇಳೋ ಹಾಗೆ ನೀನ್ ಮಾಡ್ಬೇಕು. ನಿನ್ ಕೈಲಿ ಆಯ್ತದ ಇಲ್ವಾ? ನಿನ್ ಕೈಲಿ ಆಯ್ತದ ಇಲ್ವಾ ಅಂದೆ. ಅವ್ವ, ನೀನ್ ಕೇಳಿದ್ ನಾನು ಯಾವತ್ತಾದ್ರೂ ಇಲ್ಲ ಅಂದಿವ್ನ. ಆಕಾಶನೇ ನೆತ್ತಿ ಮೇಲೆ ಬಿದ್ರು ಸೈ, ಆ ಟೀಚರ್ ಅಮ್ಮನ್ನ ಕರ್ಕೊಂಡ್ ಮುಂದೆ ನಿಂತವ ಸಮಯ ಕೇಳಿಸ್ತೀನಿ.
4 ಅಕ್ಷರ ಕಲ್ತೀವ್ನಿ ಅಂತ ಕೊಬ್ಬಲ್ ಮೆರಿತಿರೋ ಅವಳು 4 ಜನದ ಮುಂದೆ ನನ್ನ ಹತ್ರ ಬಂದು ಸಮಯ ಕೇಳೋ ಹಾಗೆ ನೀನ್ ಮಾಡ್ಬೇಕು. ಈ ಮಕ್ಕಳು ನನ್ನ ಜೊತೆ ಬರ್ಬೇಕಿತ್ತು, ಕಳ್ಸ್ಕೊಡ್ತೀರಾ ಪ್ಲೀಸ್? ಆಕಾಶನೇ ನೆತ್ತಿ ಮೇಲೆ ಬಿದ್ರು ಸೈ, ಆ ಟೀಚರ್ ಅಮ್ಮನ ಕರ್ಕೊಂಡ್ ಮುಂದೆ ನಿಂತ ಸಮಯ ಕೇಳಿಸ್ತೀನಿ.